ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ನಡುವೆ ಮಾತಿನ ಚಕಮಕಿ ಇದೀಗ ತಾರಕಕ್ಕೇರಿದ್ದು, ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಹಾಲಿ ಶಾಸಕ ರಾಜು ಕಾಗೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣ ಆರೋಪಕ್ಕೆ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದಾರೆ. ಐನಾಪುರ ಪಟ್ಟಣದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ರಾಜು ಕಾಗೆ, ಬಸವೇಶ್ವರ ಏತ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿಗೆ ನೀವೇ ಕಾರಣ ಎಂದು ಗುಡುಗಿದ್ದಾರೆ. ನನ್ನ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ. ಈ ಬಾರಿ ಜನರು ತಮ್ಮನ್ನು ನಿರಾಕರಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನೀನು ನನ್ನ ಬಗ್ಗೆ ಮಾತನಾಡಬೇಡ. ಅಪ್ಪಿ ತಪ್ಪಿ ಮಾತನಾಡಿದರೆ ನಾನು ನಿಮ್ಮ ಬಟ್ಟೆ ಬಿಚ್ಚುವೆ ಎಂದು ಏಕವಚನದಲ್ಲೇ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ಆಕ್ರೋಶ ಹೊರಹಾಕಿದರು. ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಕ್ಕೆ ಹೋಗಬೇಡ. ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲಿ ಮಾಡಿ ಬೆಂಬಲ ಮಾಡಿಸ್ತೇನೆ. ಸುಮ್ಮನೆ ಅವ್ರ ಬಗ್ಗೆ ಮಾತಾಡಲಿಲ್ಲ. ನಾ ವರ್ಷದಾಗ ಈ ವೇದಿಕೆಯಲ್ಲಿ ಒಂದು ಮಾತಾಡೋದು ಹೊರತ ಬಹಳ ಹರಿಶ್ಚಂದ್ರ ಮೊಮ್ಮಗಲ್ಲ. ಕಾಟ ಯಾರು ಮಾಡ್ತಿದ್ರು, ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು, ಕಾಮಗಾರ ಒಂದು ದಿವಸ ಪಗಾರ ತಗೊಂಡು ಬರ್ತಡೇ ಯಾರು ಮಾಡ್ಕೊಂಡಿದ್ರು. ಸ್ವಾಮಿ, ಒಂದು ದಿವಸದಲ್ಲಿ ನನ್ನ ಬರ್ತಡೇ ಮಾಡ್ಬೋದೇ, ನನ್ನ ಊರಾಗ ಬರ್ತಡೇ ದಿವಸ